ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಆದಾಯ ತೆರಿಗೆ ರಿಟರ್ನ್ಸ್ ITR. 2026-2027 ಮೌಲ್ಯಮಾಪನ ವರ್ಷದ ಆದಾಯ ತೆರಿಗೆ ರಿಟರ್ನ್ ನೀವೇನಾದ್ರೂ ಅರ್ಜಿ ಸಲ್ಲಿಸಬೇಕಾದ್ರೆ ಹಿಂದೆ ಸಲ್ಲಿಸಿ. ಅಂದ್ರೆ ಜುಲೈ 31 ಕೊನೆಯ ದಿನಾಂಕ ಇದೆ. ಸೊ ಇವತ್ ಮಧ್ಯರಾತ್ರಿ ಒಳಗೆ ನೀವು ಸಲ್ಲಿಸೋದು ಉತ್ತಮ. ನೀವು ತಡವಾದ್ರೆ ಏನಾಗುತ್ತೆ, ಲೇಟ್ ಫೀ ಅಂದ್ರೆ ವಿಳಂಬ ಶುಲ್ಕ ನೀವು ಕೊಡ್ಬೇಕಾಗುತ್ತೆ. ಎಕ್ಸ್ಟ್ರಾ ಫೀಸ್ ನ ನೀವು ಕೊಡ್ಬೇಕಾಗುತ್ತೆ. ನೀವು ITR ನ ಸಲ್ಲಿಸಿದ ನಂತರ ಅದನ್ನ ವೆರಿಫಿಕೇಶನ್ ಕೂಡ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ನೋಡೋಣ ಬನ್ನಿ, ಯಾರಿಗೆಲ್ಲ ಇವತ್ತು ಜುಲೈ 31 ಕೊನೆಯ ದಿನಾಂಕ ಅಂತ. ITR 1 ಮತ್ತು 2 ಇದಕ್ಕೆ ಯಾರು ಅರ್ಹರಾಗಿದ್ದೀರಾ ಅವರಿಗೆ ಜುಲೈ 31 ಕೊನೆಯ ದಿನಾಂಕ. ಅಷ್ಟರೊಳಗೆ ನೀವು ಆದಾಯ ತೆರಿಗೆ ರಿಟರ್ನ್ಸ್ ನ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ITR 1 ಮತ್ತು 2 ತುಂಬಲು ಯಾರ್ಯಾರು ಅರ್ಹರಂದ್ರೆ, ನೀವೇನಾದ್ರೂ ಖಾಸಗಿ ಅಥವಾ ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ, ನಿಮ್ಗೆ ಬೇರೆಯವರಿಂದ ಸ್ಯಾಲ್ರಿ ಏನಾದ್ರು ಬರ್ತಿದ್ರೆ, ಹಾಗೆ ಅಥವಾ ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್, ಜಮೀನು ಮಾರಿ ಏನಾದ್ರೂ ನಿಮ್ಗೆ ಲಾಸ್ ಅಥವಾ ಗೇನ್ ಆಗಿದ್ರೆ ಅಂತವ್ರು ಕೂಡ ಅವರಿಗೆ ಜುಲೈ 31 ಕೊನೆಯ ದಿನಾಂಕ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಯಾರ್ಯಾರು ಬಿಸ್ನೆಸ್ ಮಾಡ್ತಾರೆ, ಸಣ್ಣ ವ್ಯಾಪಾರವನ್ನ ಇಟ್ಕೊಂಡಿರ್ತಾರೆ, ಹಾಗೆ ವೈದ್ಯರು, ವಕೀಲರು, ಯಾರು ತಮ್ಮ ಓನ್ ಆಗಿ ಹಾಸ್ಪಿಟಲ್ ಎಲ್ಲ ಇಟ್ಕೊಂಡಿರ್ತಾರ, ವೃತ್ತಿಪರವಾಗಿರ್ತಾರಲ್ಲ ಅಂತವ್ರು ಇಲ್ಲಿ ಅವ್ರು ಯಾರು ಟ್ಯಾಕ್ಸ್ ಅಡಿಟ್ ಆಗಿರುವುದಿಲ್ಲ, ಅಗತ್ಯವಿರುವುದಿಲ್ಲ. ಅವರಿಗೆ ಆಗಸ್ಟ್ 31 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ, ಆದಾಯ ತೆರಿಗೆ ರಿಟರ್ನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ದೊಡ್ಡ ಉದ್ಯಮಿಗಳು, ಯಾರ್ದು ಟ್ಯಾಕ್ಸ್ ಅಡಿಟ್ ಕಡ್ಡಾಯವಾಗಿರುತ್ತೆ ಅಂತವರು ಇಲ್ಲಿ ಅವ್ರಿಗೆ ಯಾವ ಕೊನೆಯ ದಿನಾಂಕ ಅಂದ್ರೆ ಅಕ್ಟೋಬರ್ 31 ಕೊನೆಯ ದಿನಾಂಕ. ಅಷ್ಟರಲ್ಲಿ ಅವರು ಅವ್ರ ವೃತ್ತಿಗೆ ಟ್ಯಾಕ್ಸ್ ಅಡಿಟ್ ಕಡ್ಡಾಯವಾಗಿದ್ರೆ ಅದರ ಲೆಕ್ಕಪತ್ರಗಳನ್ನೆಲ್ಲ ಮೊದ್ಲೇನೆ ರೆಡಿ ಇಟ್ಕೊಂಡ್ ಬಿಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಸಂಬಳ ಯಾರು ತಗೊಳ್ತಿದ್ದಾರೆ ಅವ್ರು ಏನಾದ್ರು ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಜುಲೈ 31 ಕೊನೆಯ ದಿನಾಂಕ. ಅಂದ್ರೆ ITR 1 ಮತ್ತು 2. ಹಾಗಾಗಿ ಸಣ್ಣ ವ್ಯಾಪಾರಿಗಳು ಯಾರ್ದು ಅಡಿಟ್ ಇಲ್ಲ ಅವರು ಆಗಸ್ಟ್ 31. ಯಾರ್ದು ದೊಡ್ಡ ವ್ಯವಹಾರ ಇದೆ, ಯಾರು ದೊಡ್ಡ ಬಿಸ್ನೆಸ್ ಮಾಡ್ತಿದ್ದಾರೆ ಅವ್ರಿಗೆ ಅಡಿಟ್ ಯಾವ್ದು ಕಡ್ಡಾಯ ಇದೆ ಅವ್ರಿಗೆ ಅಕ್ಟೋಬರ್ 31. ಸೊ ಎಲ್ಲರಿಗೂ ಇಲ್ಲಿ ಜುಲೈ 31 ಕೊನೆಯ ದಿನಾಂಕ ಅಲ್ಲ, ಇಲ್ಲಿ ಬೇರೆಯಾಗಿ ಇದೆ. ಮಾಹಿತಿ ಇಷ್ಟವಾಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.